ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ ಮುಂದಿನ 66 ದಿನಗಳು ಈ 5 ರಾಶಿಯವರಿಗೆ ಹಣದ ಹೊಳೆ, ಮುಟ್ಟಿದ್ದೆಲ್ಲ ಬಂಗಾರ, ಹೆಜ್ಜೆ ಹೆಜ್ಜೆಗೂ ಕೂಡ ವಿಜಯ ಮಾಲೆ ಸಿಗ್ತಾ ಹೋಗುತ್ತೆ. ಲಕ್ಷ್ಮೀ ದೇವರ ಕೃಪೆಯಿಂದಾಗಿ ಈ 5 ರಾಶಿಯವರಿಗೆ ವಿಜಯದ ಮಾಲೆ ಸನಿಹತವಾಗುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮತ್ತೆ ಲಕ್ಷ್ಮೀ ಕುಬೇರ ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇಂದಿನಿಂದ ಮುಂದಿನ 66 ದಿನಗಳು ಏನಿದೆ, ಹಣದ ಹೊಳೆಯ ಜೊತೆಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಈ 5 ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ವಿಜಯ ಮಾಲೆ ಸಿಗ್ತಾ ಹೋಗುತ್ತೆ. ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ, ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವರ ಮನೆಯಲ್ಲಿ ಎಂದಿಗೂ ಕೂಡ ಸಂಪತ್ತಿಗೆ ಕೊರತೆ ಅನ್ನೋದು ಆಗೋದಿಲ್ಲ. ದವಸ ಧಾನ್ಯಗಳು ಅವರ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು. ಆರ್ಥಿಕ ಸಂಕಷ್ಟಗಳು ಎದುರಾಗೋದಿಲ್ಲ. ಇವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ಅಂತಲೇ ಹೇಳಬಹುದು. ಈ ರಾಶಿಯವರಿಗೆ ಶೀಘ್ರದಲ್ಲೇ ಎಲ್ಲಾ ರೀತಿಯ ದೋಷಗಳಿಂದ ಮುಕ್ತಿಯಾಗುವ ಯೋಗ ಸಿಗ್ತಾ ಇದೆ. ಅನೇಕ ದೋಷಗಳಿಂದ ಇವರು ಮುಕ್ತಿಯನ್ನ ಪಡೆದುಕೊಳ್ತಾರೆ. ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳು ಇಂದಿಗೆ ಪರಿಪೂರ್ಣವಾಗ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ಶಮನವಾಗುತ್ತೆ ಅಂತ ಹೇಳಬಹುದು. ಯಾರ ಮೇಲೆ ತಾಯಿ ಮಹಾಮಾತೆ ಲಕ್ಷ್ಮಿಯ ಆಶೀರ್ವಾದ ಇರ್ತದೋ ಅವರ ಜೀವನದಲ್ಲಿ ಯಾವುದೇ ತೊಂದರೆಗಳು ಕೂಡ ಬರೋದಿಲ್ಲ. ಇನ್ನು ಈ ರಾಶಿಯ ವ್ಯಕ್ತಿಗಳು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಧನಾತ್ಮಕ ಶಕ್ತಿಯ ಹರಿವನ್ನ ಅನುಭವಿಸ್ತಾರೆ ಅಂತ ಹೇಳಬಹುದು. ಅದೃಷ್ಟ ಈಗ ನಿಮ್ಮ ಜೀವನದಲ್ಲಿ ಬೆಳಕಲು ಆರಂಭ ಮಾಡುತ್ತೆ ಅಂತ ಹೇಳಬಹುದು. ಜೀವನದಲ್ಲಿ ಸಂತಸವನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರೋದ್ರಿಂದ ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ. ಇನ್ನು ನೀವು ಈ ರಾಶಿಯ ಜನರು ಅದೃಷ್ಟವನ್ನ ಕಾಣ್ತೀರಾ, ಯಶಸ್ಸನ್ನ ಪಡೆದುಕೊಳ್ತೀರಾ. ಉದ್ಯೋಗಾವಕಾಶಗಳನ್ನ ಹುಡುಕ್ತಿರೋರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ. ನೀವು ಪಟ್ಟ ಶ್ರಮಕ್ಕೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಹೊಸ ಉದ್ಯೋಗವನ್ನ ಅರಸ್ತಿರೋರಿಗೆ ಉದ್ಯೋಗ ಕೂಡ ಸಿಗುತ್ತೆ. ನಿಮ್ಮ ವೈವಾಹಿಕ ಜೀವನ ಸಹ ಬಹಳ ಸಂತಸದಿಂದ ಕೂಡಿರುತ್ತೆ. ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಕೂಡ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಮಾಡುವ ಎಲ್ಲ ವ್ಯಾಪಾರಗಳು ಕೂಡ ಲಾಭದಾಯಕವಾಗಿರುತ್ತೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಜೀವನದಲ್ಲಿ ಎಲ್ಲ ಅಂಶಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ. ವೃತ್ತಿ ಜೀವನದ ವಿಚಾರದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ ಅಂತ ಹೇಳಬಹುದು. ವೃತ್ತಿ ಜೀವನದ ಪ್ರಗತಿಯನ್ನು ಪಡೆಯಲು ಈ ಸಂದರ್ಭದಲ್ಲಿ ಸಾಧ್ಯವಾಗೋದ್ರ ಜೊತೆಗೆ ವೈವಾಹಿಕ ಸಂಬಂಧಗಳು ಬಲಗೊಳ್ಳುತ್ತೆ. ಅವಿವಾಹಿತರಿಗೆ ಈ ಸಮಯದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವ್ಯಾಪಾರ ಉದ್ಯಮಗಳು ಲಾಭದಾಯಕವಾಗಿರುತ್ತೆ. ನಿಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ರೂ ಕೂಡ ಎಲ್ಲವೂ ನಿವಾರಣೆಯಾಗಿ ಶುಭವಾಗ್ತಾ ಹೋಗುತ್ತೆ. ಆರ್ಥಿಕ ಲಾಭವನ್ನ ಗಮನಾರ್ಹವಾಗಿ ನೀವು ನಿರೀಕ್ಷೆ ಮಾಡಬಹುದು. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅದೃಷ್ಟ ಇದೆ. ನೀವು ಗಣನೀಯ ಲಾಭವನ್ನ ಪಡೆದುಕೊಳ್ತೀರಾ. ಎಲ್ಲ ಕೆಲಸಗಳು ಕೂಡ ಅಂದ್ರೆ ಬಾಕಿ ಉಳಿದಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪರಿಪೂರ್ಣ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಲಕ್ಷ್ಮಿ ಮತ್ತು ಕುಬೇರ ದೇವರ ಅನುಗ್ರಹದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಕಟಕ ರಾಶಿ, ಕೊನೆಯದಾಗಿ ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.